ನೋಡಿ ಬೆಳತೂರಿನಲ್ಲಿರುವ ಲಿಕ್ಕರ್ ಗ್ಯಾಲಕ್ಸಿ ಬಾರ್ ಕೂಡ ಸರ್ಕಾರಿ ಜಾಗದಲ್ಲಿದೆಯಾ? ಅಂಗನವಾಡಿ ಜಾಗದಲ್ಲಿ ಅನಧಿಕೃತ ಬಿಲ್ಡಿಂಗ್ ನಿರ್ಮಿಸಿದ ರವೀಂದ್ರ ರೆಡ್ಡಿಯೇ ಲಿಕ್ಕರ್ ಗ್ಯಾಲಕ್ಸಿ ಓನರ್. ನಮಗೆ ಯಾವುದು ಪಕ್ಷ ಮುಖ್ಯವಲ್ಲ, ನಮಗೆ ನ್ಯಾಯ ಮುಖ್ಯ. ಕಾಂಗ್ರೆಸ್ ಆಗಲಿ BJP ಆಗಲಿ ಇರೋದನ್ನು ಇದ್ದಂಗೆ ಹೇಳ್ತೀವಿ. ನ್ಯಾಯ ದೊರಕಬೇಕು ಅನ್ನೋದು ನಮ್ಮದು ಒಂದು ಉದ್ದೇಶ ಅಷ್ಟೇ. ಸ್ಥಳೀಯರಿಗೆ ನ್ಯಾಯ ದೊರಕಬೇಕು, ಸ್ಥಳೀಯರು ನೆಮ್ಮದಿದ್ದಿರಬೇಕು ಅನ್ನೋಂಥದ್ದು. ಇವ್ರು ಯಾರೋ ಇಲ್ಲಿಂದ ಬಂದು ಸರ್ಕಾರ ಜಾಗದಲ್ಲಿ ಕೊಳ್ಳೆ ಹೊಡ್ಕೊಂಡು ಬಿಲ್ಡಿಂಗ್ಗಳು ಕಟ್ಕೊಂಡು ಲೂಟ್ ಮಾಡ್ಕೊಂಡು ಇರುವಂಥದ್ದು ನಮಗೆ ಅಗತ್ಯ ಇಲ್ಲ. ಅಂಥವ್ರಿಗೆ ಸಪೋರ್ಟ್ ಮಾಡೋರು ಕೂಡ ನಾವು ವಿರೋಧಿಸ್ತೀವಿ. ಈ ಬಾರಲ್ಲಿ ಸ್ಥಾಪನೆ ಆಗಲಿಕ್ಕೆ ಕಾರಣ ಬಂದು BJP ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಸರ್ಕಾರಿ ಜಾಗ ಅನ್ನೋಂಥದ್ದು. ಅವ್ರು ಪರ್ಚೇಸ್ ಮಾಡಿರೋ ಜಾಗ ಇವ್ರಿಗೆ ಕೊಟ್ಟರು, ಇವ್ರಿಗೆ ಗೊತ್ತಾಗಿದೆ, ಅವ್ರ ಮೇಲೆ ಕೇಸ್ ಹಾಕಿದ್ರು. ಈಗ ನಡೆದು ಈಗ ಯಾವುದೇ ಕೇರ್ ಇಲ್ಲದೇನೆ ಪ್ರಭಾವಿ ರಾಜಕೀಯ ಮುಖಂಡರುಗಳ ಸಂಪೂರ್ಣ ಬೆಂಬಲದಿಂದ ಲಂಚವಾಕ ಅಧಿಕಾರಿಗಳಿಂದ ವ್ಯವಸ್ಥಿತವಾಗಿ ಅನಧಿಕೃತವಾಗಿ ಬಾರು ಎಗ್ಗಿಲ್ಲದೆ ನಡೀತಾ ಇದೆ. ತೊಂದರೆ ಆಗ್ತಾರೆ ಜನಗಳಿಗೆ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ಏನಪ್ಪ ಅಂದರೆ, ಮಾದೇಪುರ ಕ್ಷೇತ್ರದ ಕಾಡುಗೋಡಿ ಸಮೀಪ ಬೆಳತೂರು ಗ್ರಾಮದ್ದು. ಈ ಹಿಂದೆ ನಾವು ಬೆಳತೂರು ಗ್ರಾಮದಲ್ಲಿ ಸಾರ್ವಜನಿಕ ತೊಂದರೆ ಆಗುತ್ತಿರುವಂತಹ ಲಿಕ್ಕರ್ ಗ್ಯಾಲಕ್ಸಿ ಬಾರ್ ಬಗ್ಗೆ ಒಂದು ಸುದ್ದಿ ಮಾಡಿದ್ವಿ. ಒಂದು ಪೀಠಿಕೆಯಾಗಿ ಈ ಥರ ಜನರಿಗೆ ತೊಂದರೆ ಆಗ್ತಾಯಿದೆ, ಅಲ್ಲಿ ನಿವಾಸಿಗಳಿಗೆ, ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರೇ ಅಪಾರ್ಟ್ಮೆಂಟ್ ನಿವಾಸಿಗಳು ಕೂಡ ಆ ಬಾರನ್ನು ಎತ್ತಂಗಡಿ ಮಾಡಬೇಕು, ಅದನ್ನು ಕ್ಲೋಸ್ ಮಾಡಬೇಕಂತೇಳಿ ಅಬಕಾರಿ ಇಲಾಖೆಗೆ BBMPಗೆ ದೂರು ನೀಡಿದರು. ಆದರೆ ಯಾವುದೂ ಪ್ರಯೋಜನ ಆಗಿರಲಿಲ್ಲ. ಅದರ ಮುಂದುವರೆದ ಭಾಗವಾಗಿ ಮತ್ತೆ ಸುದ್ದಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ವಿ. ಸುದ್ದಿ ಮಾಡಿದ್ರು ಕೂಡ ಅಧಿಕಾರಿಗಳು ಕೇರ್ ಮಾಡಲ್ಲ. ಯಾಕಂದರೆ ಅವರಿಗೆ ಪ್ರತಿ ತಿಂಗಳು ಪ್ರತಿದಿನ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಮಾಮೂಲು ಲಂಚ ಎನ್ನುವಂಥದ್ದು ಹೋಗ್ತಾ ಇರುತ್ತೆ. ಹಾಗಾಗಿ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿವಾಸಿಗಳು ಎಷ್ಟೇ ಬಂಬಡ ಹೊಡ್ಕೊಂಡ್ರು ಅಷ್ಟೇ, ನಮ್ಮಂಥ ವರದಿಗಾರರು ಎಷ್ಟೇ ಸುದ್ದಿ ಮಾಡಿದ್ರು ಅಷ್ಟೇ, ಲಜ್ಜೆಗೆಟ್ಟ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಕಿವಿ ಕೊಡೋದಿಲ್ಲ. ಈ ವ್ಯವಸ್ಥೆ ಹೇಗಿದೆ ಅಂದರೆ, ಆ ಬಾರ್ನ ಕ್ಲೋಸ್ ಮಾಡಬೇಕಂದ್ರೆ ಬೀದಿಗಳದ್ದು ಹೋರಾಟ ಮಾಡಬೇಕು, ಬಟ್ಟೆ ಹರಿದು ಪ್ರತಿಭಟನೆ ಮಾಡಬೇಕು, ಆ ಮಟ್ಟಿಗೆ ಆಗುತ್ತಿದೆ. ನಮ್ಮ ಹಕ್ಕನ್ನು ಪಡೆದುಕೊಳ್ಳಲು ಹೋರಾಟ ಮಾಡಬೇಕು ಅಂತ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಕೂಡ ಬೆಳತೂರಿನಲ್ಲಿರುವಂತಹ ಈ ಲಿಕ್ಕರ್ ಗ್ಯಾಲಕ್ಸಿ ಬಾರ್ನ ಕ್ಲೋಸ್ ಮಾಡಬೇಕು, ಎತ್ತಂಗಡಿ ಮಾಡಬೇಕು ಅಂದರೆ ಸ್ಥಳೀಯರಾಗಲಿ ನಾವುಗಳಾಗಲಿ ಒಂದು ತೀವ್ರವಾದಂತಹ ಪ್ರತಿಭಟನೆ, ವಿರೋಧವನ್ನು ವ್ಯಕ್ತಪಡಿಸುವಂಥ ಅನಿವಾರ್ಯತೆ ಬಂದಿದೆ. ಕಾರಣ ಇಷ್ಟೇ, ಈ ಲಿಕ್ಕರ್ ಗ್ಯಾಲಕ್ಸಿ ಬಾರ್ನ ಓನರ್ ಬಂದು ರಾಜಕೀಯವಾಗಿ ಪ್ರಬಲವಾಗಿರುವಂತಹ ಹಿನ್ನೆಲೆ ಉಳ್ಳವರು ಎನ್ನುವುದು ಸ್ಪಷ್ಟ ಗೊತ್ತಾಗುತ್ತೆ. ಈಗಾಗಲೇ ನಾವು ಸ್ಥಳೀಯವಾಗಿ ಬೆಳತೂರಿನ ನಿವಾಸಿ BJP ಮುಖಂಡರು ಸದ್ಯ ಅವರು ಈಗ ಲಿಂಬಾವಳಿ ವಿರುದ್ಧವಾಗಿ ಬಹಿರಂಗವಾಗಿ ಬಂಡೆದ್ದು ವಿರೋಧವಾಗಿದ್ದಾರೆ. ಅವರ ಹೆಸರು ಪುರುಷೋತ್ತಮ್ ಎನ್ನುವಂಥದ್ದು. ಆ ಪುರುಷೋತ್ತಮ್ ಅವರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಈ ಗ್ಯಾಲಕ್ಸಿ ಬಾರ್ ಅಂಟಿಕೊಂಡಿರುವಂತಹ ಸರ್ಕಾರಿ ಅಂಗನವಾಡಿ ಜಾಗಕ್ಕೆ ಮೀಸಲಿಟ್ಟ ಜಾಗದ ವಿರುದ್ಧ ಹೋರಾಟ ಮಾಡ್ತಿರುವಂಥವ್ರು. ಅವರ ಮೂಲಕವೇ ನಾವು ತಿಳಿದು ಬಂದಂಥದ್ದು ಈ ಲಿಕ್ಕರ್ ಗ್ಯಾಲಕ್ಸಿ ಬಾರ್ ಕೂಡ ಸರ್ಕಾರಿ ಹಣದ ಖರಾಬು ಒಳಗೆ ಬರುವಂಥದ್ದು. ಈ ಲಿಕ್ಕರ್ ಗ್ಯಾಲಕ್ಸಿಯ ಜಾಗ ಕೂಡ ಸರ್ಕಾರಿ ಹಣದ ಖರಾಬ್ನಲ್ಲಿದೆ. ಆ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ಲಿಕ್ಕರ್ ಗ್ಯಾಲಕ್ಸಿ ಕಟ್ಟಡವನ್ನು ಕಟ್ಟಲಾಗಿದೆ ಎನ್ನುವಂಥದ್ದು ನಮಗೆ ಮಾಹಿತಿ ಲಭ್ಯವಾಗಿದೆ. ಬಹಳ ಮುಖ್ಯವಾಗಿ ಈ ಲಿಕ್ಕರ್ ಗ್ಯಾಲಕ್ಸಿ ನಡೆಸ್ತಿರುವಂಥದ್ದು ಇದೇ ಅಂಗನವಾಡಿಯ ಜಾಗದಲ್ಲಿ, ಸರ್ಕಾರ ಅಂಗನವಾಡಿ ಜಾಗದಲ್ಲಿ ಅನಧಿಕೃತವಾಗಿ ಬೃಹತ್ ಬಿಲ್ಡಿಂಗನ್ನು ಕಟ್ಟಿರುವಂತಹ ರವೀಂದ್ರ ರೆಡ್ಡಿಯವರೇ ಇಲ್ಲಿ ಬಾರ್ ನಡೆಸ್ತಾ ಇರೋದಂಥದ್ದು ಭಾಳ ಆಶ್ಚರ್ಯಕರ ಸಂಗತಿ. ಇದೆಲ್ಲವನ್ನು ನೋಡಿದ್ರೆ ಈ ರವೀಂದ್ರ ರೆಡ್ಡಿ ಅನ್ನೋರು ಬಹಳ ಅನಧಿಕೃತ ಕಟ್ಟಡಗಳ, ಅನಧಿಕೃತ ವ್ಯವಹಾರಗಳ ದೊರೆ ಅನ್ನಿಸುತ್ತೆ. ಇದು ನಾವು ಹೇಳ್ತಾ ಇಲ್ಲ, ಸ್ಥಳೀಯರು ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಈ ವ್ಯಕ್ತಿ ಮಾಡ್ತಾ ಇರೋದೆಲ್ಲ ಅನಧಿಕೃತ ಕಟ್ಟಡಗಳು, ಅನಧಿಕೃತ ವ್ಯವಹಾರಗಳು. ನೋಡಿ, ಈ ಊರಲ್ಲಿ ಅಷ್ಟೇ ಅಲ್ಲ, ಬೇರೆ ಕಡೆ ಕೆಲವೊಂದು ಪೆಟ್ರೋಲ್ ಬಂಕ್ಗಳು ಮತ್ತೊಂದು ಇದೆಯಂತೆ. ಈ ವ್ಯಕ್ತಿಗೆ ಎಷ್ಟು ಆಸ್ತಿ ಬೇಕು, ಎಷ್ಟು ಅನಧಿಕೃತ ಜಾಗಗಳು ಬೇಕು,
ತಿಳಿತಾ ಇಲ್ಲ. ಇದಕ್ಕೆ ಕೆಲ ರಾಜಕೀಯ ವ್ಯಕ್ತಿಗಳು ಬೆಂಬಲವಾಗಿರೋದು ಗಮನಕ್ಕೆ ಬಂದಿದೆ. ಈ ರವೀಂದ್ರ ರೆಡ್ಡಿ ಅವರಿಗೆ ಈ ಜಾಗವನ್ನು ಕೊಡಿಸಿರುವಂಥದ್ದು ಸ್ಥಳೀಯ ಬಿ ಜೆ ಪಿ ಮುಖಂಡರೆ ಎನ್ನುವಂಥದ್ದು ಮತ್ತೊಂದು ಆಶ್ಚರ್ಯಕರ ಸಂಗತಿ. ಈಗ ಅವರು ತೆಪ್ಪಗಿದ್ದಾರೆ, ಯಾವುದೋ ನನಗೆ ಸಂಬಂಧ ಇಲ್ಲ, ಮಾರಾಗಿದೆ, ಕೈ ತೊಳ್ಕೊಂಡಾಗಿದೆ, ಮುಗೀತು ಅಂತ. ಆದರೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಈ ರವೀಂದ್ರ ರೆಡ್ಡಿ ತಗೊಂಡಿರುವಂಥದ್ದು ಕಾಣದ ಕರಾಬ್ನಲ್ಲಿ ಅಂಗನವಾಡಿ ಜಾಗವನ್ನು ಪರ್ಚೇಸ್ ಮಾಡಿದ್ದಾರೆ. ಅಲ್ಲಿ ಯಾವುದೇ ಕೋರ್ಟ್ ಆದೇಶ ಇದ್ದರೂ ಕೂಡ ಉಲ್ಲಂಘನೆ ಮಾಡಿ ಬೃಹತ್ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಇಲ್ಲಿ ಮತ್ತೊಂದು ಕಡೆ ನೋಡಿದ್ರೆ ಅನಧಿಕೃತವಾಗಿ ಸ್ಥಳೀಯರು ನಿವಾಸಿಗಳಿರುವಂಥ ಅಲ್ಲಿ ಬಾರ್ ಇರಬಾರ್ದು. ಆ್ಯಕ್ಚುಲಿ ಅಲ್ಲಿನ ವಾತಾವರಣದಲ್ಲಿ ನೋಡಿದರೆ ಅಲ್ಲಿ ಜನನಿಬಿಡ ಪ್ರದೇಶದಲ್ಲಿ ನಿವಾಸಿಗಳಿರುವಂಥ ಪ್ರದೇಶದಲ್ಲಿ ಆರೋಗ್ಯಕರ ವಾತಾವರಣ ಇರಬೇಕು. ಅಂಥ ಆರೋಗ್ಯಕರ ವಾತಾವರಣ ಇರೋ ಜಾಗದಲ್ಲಿ ನಿವಾಸಿಗಳಿಗೆ ತೊಂದರೆ ಆಗುವಂತಹ ಲಿಕ್ಕರ್ ಗ್ಯಾಲಕ್ಸಿ ಬಾರ್ ಓಪನ್ ಮಾಡಿರುವಂಥದ್ದು ಅನಧಿಕೃತ. ಅದನ್ನು ಬದಲಾವಣೆ ಮಾಡಬೇಕು ಅಥವಾ ಎತ್ತಂಗಡಿ ಮಾಡಬೇಕು. ಆದರೆ ಯಾವುದನ್ನೂ ಕೇರ್ ಮಾಡದೇ ಇರುವಂಥ ರವೀಂದ್ರ ರೆಡ್ಡಿ ಬಾರನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಬಿ ಜೆ ಪಿ ಮುಖಂಡರ ಸಪೋರ್ಟ್ ಇದೆ ಅಂಥದ್ದು. ಒಂದು ಕಡೆಯಿಂದ ರವೀಂದ್ರ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಕಡೆಯಿಂದ ಸಪೋರ್ಟ್ ಇದೆಯೋ ಅಂತ ತಿಳಿದು ಬಂದಿದೆ. ಹಾಗಾಗಿ ನಮಗೆ ಯಾವುದೋ ಪಕ್ಷ ಮುಖ್ಯವಲ್ಲ, ನಮಗೆ ನ್ಯಾಯ ಮುಖ್ಯ. ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಇರೋದನ್ನು ಇದ್ದಿದ್ದಂಗೆ ಹೇಳ್ತೀವಿ. ನ್ಯಾಯ ದೊರಕಬೇಕು ಅನ್ನೋದು ನಮ್ಮದು ಒಂದು ಉದ್ದೇಶ ಅಷ್ಟೇ. ಸ್ಥಳೀಯರಿಗೆ ನ್ಯಾಯ ದೊರಕಬೇಕು, ಸ್ಥಳೀಯರು ನೆಮ್ಮದಿಯಿಂದ ಇರಬೇಕು ಅನ್ನೋಂಥದ್ದು. ಇವರು ಯಾರೋ ಇಲ್ಲಿಂದ ಬಂದು ಸರ್ಕಾರ ಜಾಗದಲ್ಲಿ ಕೊಳ್ಳೆ ಹೊಡ್ಕೊಂಡು ಬಿಲ್ಡಿಂಗ್ಗಳು ಕಟ್ಕೊಂಡು ಲೂಟ್ ಮಾಡ್ಕೊಂಡು ಇರುವಂಥದ್ದು ನಮಗೆ ಅಗತ್ಯ ಇಲ್ಲ. ಅಂಥವ್ರಿಗೆ ಸಪೋರ್ಟ್ ಮಾಡೋರು ಕೂಡ ನಾವು ವಿರೋಧಿಸ್ತೀವಿ. ಈ ಬಾರಲ್ಲಿ ಸ್ಥಾಪನೆ ಆಗಲಿಕ್ಕೆ ಕಾರಣ ಬಂದು ಬಿ ಜೆ ಪಿ ಮುಖಂಡರು. ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಸರ್ಕಾರ ಜಾಗ ಅನ್ನೋಂಥದ್ದು ಅವರು ಪರ್ಚೇಸ್ ಮಾಡಿರೋ ಜಾಗ ಇವ್ರಿಗೆ ಕೊಟ್ಟರು, ಇವ್ರಿಗೆ ಗೊತ್ತಾಗಿದೆ, ಅವ್ರ ಮೇಲೆ ಕೇಸ್ ಹಾಕಿದ್ರು. ಈಗ ನಡೆದು ಈಗ ಯಾವುದೇ ಕೇರ್ ಇಲ್ಲದೇ ಪ್ರಭಾವಿ ರಾಜಕೀಯ ಮುಖಂಡರುಗಳ ಸಂಪೂರ್ಣ ಬೆಂಬಲದಿಂದ ಲಂಚವಾಕ ಅಧಿಕಾರಿಗಳಿಂದ ವ್ಯವಸ್ಥಿತವಾಗಿ ಅನಧಿಕೃತವಾಗಿ ಬಾರು ಎಗ್ಗಿಲ್ಲದೆ ನಡೀತಾ ಇದೆ. ತೊಂದರೆ ಆಗ್ತಾರೆ ಜನಗಳಿಗೆ. ಇದನ್ನು ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಹಾಗಾಗಿ ಈ ಅನಧಿಕೃತವಾಗಿ ಬಾರ್ ನಡೆಸ್ಕೊಂಡು ಜನರಿಗೆ ತೊಂದರೆ ಮಾಡ್ತಾ ಇರುವಂಥ ರವೀಂದ್ರ ರೆಡ್ಡಿ ಅವರಿಗೆ ಸ್ಥಳೀಯರು ಧಿಕ್ಕಾರ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತೆ ಸಂಪೂರ್ಣ ಸುದ್ದಿಯೊಂದಿಗೆ ವಿತ್ ದಾಖಲೆಯೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.